ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ಗೆ ಯಾರ್ಯಾರು ಬರಾಕತ್ತಾರ, ಯಾಕೆ ಬರಾಕತ್ತಾರ, ಹೆಂಗೆ ಬರ್ತಾರ, ಯಾವ ಆಧಾರದ ಮೇಲೆ ಬರ್ತಾರ, ಅವರು ಬಿಗ್ ಬಾಸ್ಗೆ ಎದಕ್ಕೆ ಬರ್ತಾರ, ಇವರು ಬಿಗ್ ಬಾಸ್ಗೆ ಎದಕ್ಕೆ ಕರೀತಾರ, ಇದ್ರ ಬಗ್ಗೆ ವಿಚಾರ ಮಾಡೋಕೆ ನಿಮ್ಮ ಮುಂದೆ ಬಂದೀನಿ. ಏನಪ್ಪ ಅಂತಂದ್ರೆ ಈಗ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಕತ್ತೈತಪ್ಪ ಅಂತಂದ್ರೆ ಮೊದಲು ಒಂದಷ್ಟು ಚರ್ಚೆಗಳಾಗ್ತವ. ಸೊ ಅಂದ್ರೆ ನಾನು ಕೆಲವೊಬ್ರದ್ದು ಹೆಸರು ಹೇಳಕತ್ತೀನಿ, ಅವ್ರು ನಿಮಗೂ ಸರಿ ಅನಿಸ್ಬೋದು. ಯಾಕೆ ಸರಿ ಅನಿಸ್ಬೋದು? ಅವ್ರಿಗೆ ಈಗ ಸದ್ಯ ಕೆಲಸಗಳಿಲ್ಲ, ಅಂದ್ರೆ ಅವ್ರಿಗೆ ಕಮಿಟ್ಮೆಂಟ್ಸ್ ಬೇರೆ ಕಡೆ ಇಲ್ಲ. ಈ ಬಿಗ್ ಬಾಸಿಗೆ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲ ಅವ್ರಿಗೆ ಹೆಸರು ವಾಸಿ ಆಗಿಬಿಟ್ಟಿರ್ತೈತೆ. ಅಂದರೆ ಹೆಸರು ಮೊದಲು ಮಾಡಿರ್ತಾರೆ, ಈಗ ಹೆಸರು ಇರೋಂಗಿಲ್ಲ, ಈಗ ಕೆಲಸನೂ ಇರೋಂಗಿಲ್ಲ. ಪಾಪ ಅವ್ರ ಜೀವನ ಒಂದಷ್ಟು ಕುಂದುಕೊರತೆಗಳ ಮುಖಾಂತರ ನಡೀತಿರ್ತದೆ. ಸೊ ಆ ಟೈಮ್ನೊಳಗೆ ಇವ್ರಿಗೆ ಬಿಗ್ ಬಾಸ್ ಒಂದಷ್ಟು ಆಫರ್ ಕೊಡ್ತಾರೆ. ಈಗ ಬಿಗ್ ಬಾಸಿಗೆ ಬಂದ್ಮ್ಯಾಗಂತೂ ಈಗಿನ ಟ್ರೆಂಡಿಗೆ ಬಿದ್ದ ಮೇಲೆ ಒಂದಷ್ಟು ರೀಲ್ಸು, ಒಂದಷ್ಟು ಇನ್ಸ್ಟಾಗ್ರಾಮ್ ಎಲ್ಲ ಓಡಾಡಿ, ಯೂಟ್ಯೂಬ್ ಒಳಗೆ ಎಲ್ಲ ಓಡಾಡಿ ನ್ಯೂಸ್ನವ್ರನ್ನ ಒಂದಷ್ಟು ದುಡ್ಡು ಕೊಟ್ಟು ಒಂದಷ್ಟು ಇಂಟರ್ವ್ಯೂ ಮಾಡ್ತಾರೆ. ಸೊ ಹಂಗಾಗಿ ಆ ಲಾಭದ ಮುಖಾಂತರ ಒಂದಷ್ಟು ಪೇಮೆಂಟ್ ಸಿಗ್ತೈತೆ. ಮನ್ಯಾಗ ಖಾಲಿ ಕುಂತ್ಕೊಂಡು ತೌಡು ಕುಟ್ಟ ಬದಲು ಇಲ್ಲಿ ಬಂದು ಜಗಳ ಆಡಿಬಿಟ್ರೆ ಆಗಿ ಹೋಯ್ತು, ಅಥವಾ ಏನಾರು ಒಂದು ಮಾಡಿ ಬಂದ್ರೆ ಸಾಕು, ಹೊರಗೆ ಬರ್ತೀವಲ್ಲ, ಒಟ್ಟು ಒಂದಷ್ಟು ಫೇಮಸ್ ಹಾಕಿವಿ, ಜನ ಎಲ್ಲ ಮರ್ತು ಬಿಟ್ಟಾರೆ ನಮ್ಮನ್ನು ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸಿಗೆ ರೆಡಿ ಆಗಿಬಿಟ್ರೆ ಕೆಲವೊಬ್ರು. ಅದರೊಳಗೆ ಕೆಲವೊಂದಿಷ್ಟು ಹೆಸರು ಭಾಳ ಹೊಡೆದಾಡಕಚ್ಚವ. ಅದ್ರ ಬಗ್ಗೆ ನಾವು ಯಾಕೆ ಬರಬಹುದು, ಯಾಕೆ ಬರಂಗಿಲ್ಲ, ಇವರು ಖಚಿತವಾಗಿ ಬರಬಹುದು ಅಂತಕ್ಕಂಥ ವಿಚಾರದ ಬಗ್ಗೆ ಒಂದು 5-6 ಹೆಸರು ಒಂದು 5-6 ಮಂದಿದ ಹೆಸರು ನಾನು ಹೇಳಬಲ್ಲೆ. ಯಾಕಪ್ಪ ಅಂದ್ರೆ ಅದು ಇವತ್ತು ಯಾಕಪ್ಪ ನೀವು ಖಾಲಿ ಇದ್ದ ಮಂದಿನೇ ಬಿಗ್ ಬಾಸಿಗೆ ಬರಬೇಕು. ಯಾಕಪ್ಪ ಅಂದ್ರೆ ಅಲ್ಲಿನೂ ಪೇಮೆಂಟ್ ಕೊಡ್ತಾರೆ. ಹೊರಗಡೆ ಏನಪ್ಪ ಕೆಲಸ ಇಲ್ಲಪ್ಪ, ನಾನು ಒಳಗೆ ಹೋಗಿರೋದಪ್ಪ 3 ತಿಂಗಳು ಇರ್ತವಂತ ಏನು ಗ್ಯಾರಂಟಿ ಐತೆ? ತಿಂಗಳಿದ್ದು ಬಂದ್ರೆ ಸಾಕು, ನೀನು ಒಂದು ಫೇಮ್ ಇರ್ತದೆ. ನೀನು ಹೊರಗಡೆ ಬಂದರೆ ಬಿಗ್ ಬಾಸ್ ಸ್ಪರ್ಧೆ ಅಂತ ಹೇಳಿಕೆ ಹಾಕಿರ್ತದೆ. ಇಲ್ಲ ಅಲ್ಲಿ ಜಗಳಾಡಿದಪ್ಪ 3 ತಿಂಗಳನ್ನು ಇಟ್ಕೊತಾರೆ, ಅದನ್ನು ಗೊತ್ತಿರ್ತದೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತದ, ಧ್ರುವಂತು, ಇವರು ಅಶ್ವಿನಿ ಗೌಡ, ಇವರೆಲ್ಲರೂ ಏನೋ ಓಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ ನಮ್ಗೆ. ಹೆಂಗೆ ಓಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ. ಗಿಲ್ಲಿ ಒಬ್ಬ ಕಾಮಿಡಿ ಮಾಡ್ತಿದ್ದ, ಹೀರೋ ಆಗಿರ್ತಿದ್ದ, ಡೈಲಾಗ್ ಹೊಡಿತಿದ್ದ, ಸಾಂಗ್ ಆಡ್ತಿದ್ದ, ಜೋಕ್ ಮಾಡ್ತಿದ್ದ, ಎಲ್ಲನೂ ಖುಷಿ ನಾವು ಓಟ್ ಹಾಕ್ಯಾರ. ಇವ್ರಿಗೆ ಯಾರು ಓಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ, ಈ ಧ್ರುವಂತಿಗೆ ಯಾರು ಓಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ. ಆದರೂ 3 ತಿಂಗಳು ಇದ್ದ. ಸೊ ಹಂಗೆ ಹೇಳಕ್ಕೆ ಬರಂಗಿಲ್ಲ ಯಾರ್ಯಾರು ಹೆಂಗೆ ಇರ್ತಾರೆ ಅನ್ನೋದು. ಎಲ್ರಿಗೂ ಅವಕಾಶ ಕೊಡಮ್ಮ. ಇದು ಯಾವ ರೀತಿ ಪ್ಲಾಟ್ಫಾರ್ಮ್ ಒಳಗೆ ಬಿಗ್ ಬಾಸ್ ಸೀಸನ್ 13 ಸ್ಪರ್ಧಿಗಳನ್ನ ಆಯ್ಕೆ ಮಾಡಾಕತ್ತಾರ, ಇದು ನನ್ನ ಊಹೆ. ಮತ್ತೆ ನಾನು ಹೇಳಿದ್ದೆ ಸರಿ ಅಂತಲ್ಲ, ನಾನೇನು ಬಿಗ್ ಬಾಸ್ ನಡೆಸೋ ಓನರ್ ಅಲ್ಲ, ನಾನೇನು ಬಿಗ್ ಬಾಸ್ನಾಗ ಹೋಗಿ ಬಂದವನಲ್ಲ. ನಮ್ಗೆ ಒಂದಷ್ಟು ವಿಚಾರಗಳು ಒಳಿತಿರ್ತಾವೆ, ಆ ವಿಚಾರ ನಿಮ್ಮ ಮುಂದೆ ಶೇರ್ ಮಾಡ್ತಿರ್ತೀವಿ. ತಪ್ಪಿದ್ರೆ ತಪ್ಪು ಐತೇನ್ರಿ, ತಪ್ಪಿಲ್ಲಪ್ಪ ಅಂತ ಸರಿ ಐತೆ ಅಂತ ಹೇಳ್ರಿ, ತಿಕ್ಕೋಳೆ ಇದು ಸರಿ ಇದು ತಪ್ಪಂತ ಹೇಳ್ರಿ. ಅದ್ರಾಗ ಏನು ತಪ್ಪಿಲ್ಲ. ನೀವು ನೋಡ್ತೀರಿ, ನೀವು ನಮ್ಮ ಸಬ್ಸ್ಕ್ರೈಬರ್ ಅಂದ ಬಳಿಕ ನೀವು ಹೇಳಿದ್ರೆ ಕೇಳಬೇಕು ನಾನು. ಯಾಕಪ್ಪ ಅಂದ್ರೆ ಅದು ನಿಮ್ಮ ನಿರ್ಧಾರ, ಇದು ನಾನು ನಿರ್ಧಾರ, ಇಷ್ಟು. ಅದ್ರ ಬಿಟ್ಟು ವಿಷಯಕ್ಕೆ ಬರಮ್ಮ. ಈಗ ಬಿಗ್ ಬಾಸ್ ಸೀಸನ್ 13 ಯಾರ್ಯಾರು ಬರಾಕೈತಾರೆ, ಯಾಕೆ ಬರಾಕೈತಾರೆ ಅನ್ನೋದು. ಮೊಟ್ಟ ಮೊದಲೇ ಹೆಸರು ರೇಖಾ ದಾಸ್. ಇವ್ರು ಯಾಕೆ ಬರಾಕತ್ತಾರಪ್ಪ ಅಂದ್ರೆ, ಈಗೇನು ಫೋಟೋ ಸ್ಕ್ರೀನ್ ಮ್ಯಾಗ ಏನು ಫೋಟೋ ಬರಾಕತ್ತಲ್ಲ ಇವರು ಭಾಳ ಸೀನಿಯರ್. ಯಾಕಪ್ಪ ಅಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿ ಒಳಗೆ ಹಾಡ್ಯಾರ, ಕೂಡ್ಯಾರ, ಅದಾದ ನಂತರ ಬೆಳೆದಾರ. ಈಗ ಸದ್ಯ ಫೇಮ್ ಇಲ್ಲ, ಅವ್ರ ಜೀವನ ಭಾಳ ಕ್ರಿಟಿಕಲ್ ಅದು. ಯಾಕಪ್ಪ ಅಂದ್ರೆ ಕಲಾವಿದರಿಗೆ ಅದನ್ನು ಬಿಟ್ಟು ಬೇರೆ ಕೆಲಸ ಇರೋಂಗಿಲ್ಲ. ಸೊ ಹಂಗಾಗಿ ಅವರು ಬೇರೆ ಕೆಲಸ ಮಾಡಿದ್ರು ಕೂಡ ಒಂದಷ್ಟು ಕಷ್ಟ. ಯಾಕಪ್ಪ ನಾವು ಇಷ್ಟೆಲ್ಲ ದುಡ್ದು ಸಿನಿಮಾ ಇಂಡಸ್ಟ್ರಿ ಒಳಗೆ ಈಗ ಅವಕಾಶಗಳಿಲ್ಲ ಅಂತ ಒಂದಷ್ಟು ಭಾಳ ಚರ್ಚೆ ನಡೆಯಕತ್ತೈತಿ. ಇವರು ಬಹುತೇಕ ಬರ್ತಕ್ಕಂಥ ಸಾಧ್ಯತೆಗಳು ಭಾಳ ಅದು. ಯಾಕಪ್ಪ ಅಂದ್ರೆ ಸೀನಿಯರ್ ಪ್ಲಾಟ್ಫಾರ್ಮ್ ಒಳಗೆ ಇವರು ಬಹುಮುಖ್ಯ ಒಂದು ಸ್ಥಾನದೊಳಗೆ ಅದಾರ ಅಂತ ನಾ ಹೇಳಕತ್ತೀನಿ. ಅದಾದ ನಂತರ ಗಗನಾ ಭಾರಿ. ಈ ಗಗನಾ ಭಾರಿ ಅಂತಕ್ಕಂಥಕ್ಕಿ ಈಕಿ ಮೊದಲು ಮಹಾನಟಿ ಅಂತಕ್ಕಂಥ ಕಾರ್ಯಕ್ರಮ ಬರ್ತದೆ ಜಿ ಕನ್ನಡದಾಗ. ಅಲ್ಲಿ ಆ ನಟನೆ ಆ್ಯಕ್ಟಿಂಗ್ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ಒಟ್ಟು ಕಾಮಿಡಿ ಮಾಡಿ ಎಲ್ರಿಗೂ ಫೇಮಸ್ ಆಗಿಬಿಟ್ಟಾಳೆ. ಕೆಲವೊಂದು ಮಂದಿ ಟ್ರೆಂಡಿಂಗ್ ಇದ್ದವ್ರನ್ನ ಕರ್ಕೊಂಬರ್ತಾರೆ. ಟ್ರೆಂಡಿಂಗ್ ಇರ್ಬೇಕು. ಯಾಕಪ್ಪ ಅಂದ್ರೆ ಇವರು ಬಿಗ್ ಬಾಸ್ದ ಒಂದು ಐಡಿಯಾಲಜಿ ಒಂಥರ ಐತಿ. ಯಾಕಪ್ಪ ಅಂದ್ರೆ ಇವರಿಗೆ ಒಂದು 5-6 ಮಂದಿ ಮಾತ್ರ ಫುಲ್ ಫೇಮಸ್ ಇರೋರು, ಜನರಿಗೆ ಪರಿಚಯ ಇರೋರನ್ನ ಕರ್ಕೊಂಬರ್ತಾರೆ. ಇನ್ನು ಉಳಿದವ್ರನ್ನೆಲ್ಲರನ್ನ ತಮ್ಮ ತಿಳಿದಂಗೆ ಕರ್ಕೊಂಬರ್ತಾರೆ. ಇಲ್ಲ ಪೇಮೆಂಟ್ ಯಾರು ಕಡಿಮೆ ಕೇಳ್ತಾರೆ ಅವ್ರನ್ನ ಕರ್ಕೊಂಬಂದಿರ್ತಾರೆ. ಅದಾದ ನಂತರ ತಮ್ಗೆ ಯಾರ್ಯಾರು ಅನುಕೂಲ ಇರ್ತಾರೆ ಅವ್ರನ್ನ ಕರ್ಕೊಂಬಂದಿರ್ತಾರೆ. ಹೇಳಕ್ಕೆ ಬರಂಗಿಲ್ಲ, ಹೆಂಗೆ ನಡೀತಿ ಹೇಳಕ್ಕೆ ಬರಲ್ಲ. ಈ ಬಿಗ್ ಬಾಸ್ ಅನ್ನೋದೇ ಒಂದು ಸ್ಕ್ಯಾಮ್ ಅಂತ ನನಗೆ ಅನಿಸುತ್ತೆ ಒಂದೊಂದು ಸರಿ. ಆದರೆ ಒಂದೊಂದು ಸರಿ ಅಲ್ಲಿ ಅವ್ರು ಅಂದ್ಕೊಂಡಿದ್ದು ಪ್ಲಾನ್ ಉಲ್ಟಾ ಆದಾಗ ನಮಗೆ ಭಾಳ ಖುಷಿ ಆಗ್ತಿರ್ತದೆ. ಯಾಕಪ್ಪ ಅಂದ್ರೆ ಅವ್ರು ಇಂತಿಂಥವ್ರನ್ನ ಗೆಲ್ಲಿಸ್ಬೇಕಂತ ಪ್ಲಾಟ್ಫಾರ್ಮ್ ಒಳಗೆ ಹೊಂಟಿರ್ತಾರೆ, ಅದು ಉಲ್ಟಾ ಆಗಿಬಿಡುತ್ತೆ. ಜನಗಳ ಅಧಿಕಾರದ ಮೇಲೆ, ಜನಗಳ ವೋಟಿಂಗ್ ಪ್ರಕಾರ ಸ್ವಲ್ಪ ಅಧಿಕಾರ ಬದಲಿ ಆಗಿಬಿಡ್ತದೆ. ಈ ಗಿಲ್ಲಿ ಹೆಂಗೆ ಗೆದ್ದ ಹಂಗೆ ಅದ್ರಂಗೆ ನಮಗೆ ಖುಷಿ ಆಗಿಬಿಡ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಒಳಗೆ ಈಗ ಗಗನ ಭಾರಿ ಅದಾಳ, ಟ್ರೆಂಡಿಂಗ್ ಒಳಗಿದ್ಲು, ಆಕಿನೂ ಕರ್ಕೊಂಬರ್ಬೋದು. ಅದಾದ ನಂತರ ಸಿಂಗಿಂಗ್ ಪ್ಲಾಟ್ಫಾರ್ಮ್ ಒಳಗೆ ಹೋದ ಸರಿ ಮಾಳು ನಿಪ್ನಾಳು ಉತ್ತರ ಕರ್ನಾಟಕದ ಪರವಾಗಿದ್ದರು. ಈ ಸರಿ ಬಾಳು ಬಳಗೊಂದಿ ಬಹುತೇಕ ಖಚಿತ ಅಂತಕ್ಕಂಥದ್ದು ಸುದ್ದಿ ಕೂಡ ಭಾಳಷ್ಟು ಜನಗಳ ಸೋಷಿಯಲ್ ಮೀಡಿಯಾಗಳು ಹರಿದಾಡಕತ್ತೈತೆ. ಆ ಒಂದು ಆಧಾರ ಮೇಲೆ ನಾನು ನಿಮ್ಗೆ ಹೇಳಕ್ಕೆ. ಅದಾದ ನಂತರ ಕರಿಬಸವ ತಡಕಲ್, ಇವರು ಕೂಡ ಈಗ ಇತ್ತೀಚೆಗೆ ಸಾಂಗ್ ಮಾಡಿ, ಒಂದು ಗುರುರಾಯರ ಸಾಂಗ್ ಮಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡು, ಆ ಹಾಡಿನ ಮುಖಾಂತರ ಪ್ರಖ್ಯಾತಿ ಪಡೆದಾರೆ. ಅದಾದ ನಂತರ ಗಿಲಿ ಒಳಗೆ ಬ್ಯೂಟಿ ಬೆಂಕಿ ಐತೆ ಅಂತಕ್ಕಂಥ ಹಾಡನ್ನು ಕೂಡ ಹಾಡಿ ಒಂದಷ್ಟು ಫೇಮಸ್ ಒಳಗದಾರೆ. ಅವರು ಯಾಕೆ ಬಹುತೇಕ ಅಂತಂತಂದ್ರೆ ಕಲರ್ಸ್ ಕನ್ನಡದ ಕೋಟದ ಆತ ಹುಡುಗ. ಯಾಕಪ್ಪ ಆತ ಕನ್ನಡಕ್ಕೆ ಹೋಗಿಲಿ ಅನ್ನುವಂಥ ಹಾಡಿನೊಳಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದ. ಅಲ್ಲಿ ಕೂಡ ಫುಲ್ ಫೇಮಸ್ ಇದ್ದ. ಅವಾಗಿನ್ನ ಇನ್ಸ್ಟಾಗ್ರಾಮ್ದು ಅಷ್ಟು ದೊಡ್ಡ ರಾವ್ ಇರಲಿಲ್ಲ. ಈ ಬಿಗ್ ಬಾಸ್ ಬಗ್ಗೆ ಅಷ್ಟು ದೊಡ್ಡ ಕ್ರೇಜ್ ಇತ್ತು ಅನ್ಕೊಳ್ರಿ. ಬಟ್ ನೋಡೋರಿಗೆ ಅಷ್ಟೇ. ಈ ಗಿಲ್ಲಿ ಬಂದ ಮ್ಯಾಗ ಬಿಗ್ ಬಾಸ್ ಅಂತಕ್ಕಂಥ ಸಣ್ಣ ಹುಡುಗರು ಬಾಯಾಗನೂ ಬರಾಕತ್ತಿ ಬಿಡುತ್ತೆ. ಅವಾಗ ಅಷ್ಟು ಇದ್ದಿಲ್ಲ. ನಮಗೂ ಸೇರಿಸಿ, ನನ್ನನ್ನು ಸೇರಿಸಿ
ಸೊ ಹಂಗಾಗಿ ಇವರಿಬ್ಬರು ಬರ್ಬೋದು ಸಿಂಗಿಂಗ್ ಪ್ಲಾಟ್ಫಾರ್ಮ್ ಒಳಗೆ. ಯಾರು ಕರಿಬಸವ ತಡಕಲ್ ಮತ್ತು ಬಾಳು ಬೆಳಗಂದಿ ಇವರಿಬ್ಬರು ಹ್ಞೂ ಅಂದ್ರಪ್ಪ ಅಂತಂದ್ರೆ ಈ ಸಮಯದೊಳಗೆ ಅವರು ಬಿಗ್ ಬಾಸ್ ಏನು ಮಾಡ್ತಾರೆ, ಯಾರು ಕಡಿಮೆ ಪೇಮೆಂಟು ತೊಗೊತಾರೆ ಅವ್ರನ್ನ ಕರ್ಕೊಂಬರ್ತಾರೆ. ಯಾಕಪ್ಪ ಇಬ್ಬರು ಫೇಮಸ್ ಅದಾರ. ಸೊ ಬಾಳು ಬೆಳಗಿಂದು ಸ್ವಲ್ಪ ಜಾಸ್ತಿ TRP ಇರ್ಬೋದು, ಆತಗೆ ಒಂದು ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೇಳಿದ್ನಪ್ಪ ಅಂದ್ರೆ, ಇಲ್ಲಪ್ಪ ಅಂದ್ರೆ ಆತಗೆ ಏನಾರ ಕಮಿಟ್ಮೆಂಟ್ಸ್ ಇದ್ವಪ್ಪ ಅಂದ್ರೆ ಅವರು ಇಲ್ಲ ನಾವು ಮುಂದಿನ ಸರಿ ಬರ್ತೀವಿ ಅಂದ್ರೆ ಸರಿಸಿಬಿಡ್ತಾರೆ ಅಷ್ಟೇ. ಟ್ರೈ ಮಾಡೋದು ಎಲ್ಲರಿಗೂ ಟ್ರೈ ಮಾಡಿರ್ತಾರೆ ಇವರು. ಬಟ್ 5-6 ಮಂದಿನ ಮಾತ್ರ ದೊಡ್ಡ ದೊಡ್ಡ ಪೇಮೆಂಟ್ ಕೊಟ್ಟು ಕರ್ಕೊಂಬರ್ತಾರೆ, ಉಳ್ಕಿದವ್ರನ್ನೆಲ್ಲ ಹಂಗೆ ಅಲ್ಲಿಗೆ ಕರ್ಕೊಂಬಂದಿರ್ತಾರೆ ಅಷ್ಟು. ಅವ್ರಿಗೂ ಅದೇ ಬೇಕಾಗಿರ್ತದೆ, ಫೇಮ್ ಬೇಕಾಗಿರ್ತದೆ, ಖಾಲಿ ಕುಂತಿರ್ತಾರೆ, ಕೊಡೋ ಪೇಮೆಂಟ್ ಕೊಡಲು ಕೊಡ್ಲು ಅಮ್ಮಂಗೆ ಅವರು ಬಂದಿರ್ತಾರೆ. ಅದಾದ ನಂತರ ಮತ್ತೇನಪ್ಪ ಅಂತಂದ್ರೆ ಈ ಕಾಮಿಡಿಯನ್ಸ್ ಪ್ಲಾಟ್ಫಾರ್ಮ್ ಒಳಗಡೆ ಈ ಸರಿ ಜಗ್ಗಪ್ಪ ಅದ್ಭುತವಾಗಿರುವಂಥ ಕಲಾವಿದ, ಆತ ಕೂಡ ನ್ಯಾಚುರಲ್ ಕಾಮಿಡಿ ಮಾಡ್ತಾನೆ. ಆತನ ಜೊತೆಗೆ ಈಗ ರಾಘವೇಂದ್ರ ಈತ ಅದ್ಭುತವಾಗಿರುವಂಥ ಕಲಾವಿದ. ಆ ಒಂದು ಹುಡುಗಿ ಗೆಟಪ್ನೊಳಗೆ ಆ್ಯಕ್ಟಿಂಗ್ ಮಾಡ್ತಾನೆ ಮರ. ಬಾಬಾ ಹುಡುಗಿ ಅಂದ್ರೆ ಹುಡುಗಿ ಬೆಂಕಿರ್ತಾಳೆ ಹುಡುಗಿ, ಆ ರೇಂಜಿಗೆ ಕಾಣಿಸ್ತಾನೆ ಮರ. ಆತನ ಏನು ಕಲಾವಿದನೋ ಗೊತ್ತಿಲ್ಲ. ಆತ ಮುಂದಿನ ದಿನಮಾನಗಳು ಇವತ್ತು ಇಷ್ಟೊತ್ತಿಗೆ ಆಗಲ್ಲ, ಆತಗೆ ದೊಡ್ಡ ಸ್ಥಾನಮಾನಗಳು ಬರಬೇಕಾಗಿತ್ತು. ದುರದೃಷ್ಟವಶಾತ್ ಬಂದಿಲ್ಲ. ನೋಡ್ರಿ ಮುಂದಿನ ದಿನಮಾನಗಳು ಬರ್ಬೋದೇನೋ. ಕಾಮಿಡಿಯನ್ ಈಗ ಸದ್ಯಕ್ಕೆ ಬಿಗ್ ಬಾಸಿಗೆ ಬರುವಂಥ ಬಹುತೇಕ ಖಚಿತ ಆಗಿರತಕ್ಕಂಥದ್ದು ಕೂಡ ಸುದ್ದಿ ಓಡಾಡ್ತಾ ಇದೆ. ಅದರ ಜೊತೆಗೆ ಸೂರಜ್ ಕಾಮಿಡಿ ಕಿಲಾಡಿಗಳಲ್ಲಿ ಇವರೆಲ್ಲರೂ ಕೂಡ ಕಾಮಿಡಿ ಕಿಲಾಡಿಗಳೇ. ಈಗ ಗಿಚ್ಚಿಗಿಲಿಗಿಲಿ ಮಾತ್ರ ಈಗ ಜಗ್ಗಪ್ಪ, ಈ ರಾಘವೇಂದ್ರ ಬಂದಿದ್ದ, ಈ ಸೂರಜ್ ಈ ಕಡೆ ಜಿ ಕನ್ನಡದೊಳಗೆ ಬಂದಿದ್ದ, ಅವ್ರು ಕಲರ್ಸ್ ಕನ್ನಡ ಬಂದಿದ್ರು. ಕಲರ್ಸ್ ಕೋಟಾದೊಳಗೆ ಅವ್ರು ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡಮ್ಮ ಇನ್ನು ಮುಂದಿನ ದಿನಗಳು ಇಷ್ಟಂತೂ ನನಗನ್ಸಿ ಮಟ್ಟಿಗೆ ಇವರು ಯಾಕೆ ಬರ್ತಾರಪ್ಪ ಅಂತಾನೆ, ಇನ್ನು ಬಿಗ್ ಬಾಸ್ ಹೊಸ ತಲೆ ಏನಪ್ಪ ಯುವಕರನ್ನ ಕರ್ಕೊಂಬರ್ಬೇಕು. ಚಂದ ಇರೋ ಹುಡುಗಿಯರನ್ನ ಕರ್ಕೊಂಬಂದ್ಬಿಟ್ರೆ ಅವು ಲವ್ ಮಾಡ್ತಾವ, ಅವ್ರದ್ದು ಒಂದಷ್ಟು ಡಿಲ್ ಮಾರ್ಕ್ ಹಾಕಿ ತೋರಿಸಿಬಿಟ್ರೆ ಒಳಗಡೆ TRP ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಯುವಕರು ಜಾಸ್ತಿ ಇರೋದ್ರಿಂದ ಈ ಲವ್ಗೆ ಒಂದು ಸ್ವಲ್ಪ ಮಹತ್ವ ಇವತ್ತಿನ ದಿನಮಾನ ಇರೋದ್ರಿಂದ ಇದು ಸ್ವಲ್ಪ ಟ್ರೆಂಡ್ ಆಗ್ತದೆ. ಇದೊಂದು ಸ್ವಲ್ಪ ವಿಷಯ ಹೊರಗಡೆ ಹೋಗ್ತದೆ, ಅವ್ರ ಜೀವನದ ಹೊರಗೆ ಬಂದು ಅವ್ರ ಮದುವೆ ಆರಪ್ಪ ನಮ್ಮ ಬಿಗ್ ಬಾಸ್ಗೆ ದೊಡ್ಡ ಹೆಸರು ಇರ್ತದೆ. ಈ ಲವ್ ಸ್ಟೋರಿಗಳು ಎಷ್ಟೆಷ್ಟು ನಡೀತಾವೆ ಅಷ್ಟೆಷ್ಟು ಚಂದ ನಮ್ಮ TRP ಬರ್ತದೆ ಅನ್ನೋದು ಅವ್ರಿಗೆ ಆಲೋಚನೆ. ಮತ್ತು ಜಗಳ ಮಾಡೋರು ಯಾರನ್ನಾರ ಕರ್ಕೊಂಬರ್ಬೇಕಂತೇಳಿ ಅವರು ವಿಚಾರ ಮಾಡ್ತಿರ್ತಾರೆ. ಇತ್ತ ಗೇಮ್ ಆಡೋರನ್ನ ಕರ್ಕೊಂಬರ್ಬೇಕು, ಇತ್ತ ಸಿಂಗಿಂಗ್ ಮಾಡೋರನ್ನ ಕರ್ಕೊಂಬರ್ಬೇಕು, ಈ ಕಡೆ ಕಾಮಿಡಿ ಮಾಡೋ ಎಲ್ಲ ಪ್ಲಾಟ್ಫಾರ್ಮ್ ಅಭ್ಯರ್ಥಿಗಳು ಅಲ್ಲಿ ಇರಬೇಕು. ಇಲ್ಲಪ್ಪ ಬಿಗ್ ಬಾಸ್ ಅನ್ಸಂಗಿಲ್ಲ. ಅದು ಎಲ್ಲರಿಗೂ ಟ್ಯಾಲೆಂಟ್ ಇದ್ದವ್ರನ್ನ ಕರ್ಕೊಂಬಂದುಬಿಟ್ರೆ ಅವರು ಹಾಡು ಆಡ್ಕೊಂತಾನೆ ಕೂತು ಬಿಡ್ತಾರೆ. ಗೇಮ್ ಆಡೋನು ಯಾವನು, ಎಲ್ಲರೂ ಕಾಮಿಡಿಯನ್ಸ್ ಕರ್ಕೊಂಬಂದುಬಿಟ್ರೆ ಕಾಮಿಡಿಯನ್ನ ಮಾಡ್ಕೊಂಡು ಕುಂದಿರ್ತಾರೆ. ಅವ್ರು ಮುಂದಿನ ಏನು ಮಾಡೋ ಗೇಮ್ ಯಾವನು ಆಡ್ಬೇಕು. ಸೊ ಹಂಗಾಗಿ ಗೇಮ್ನೊಳಗೆ ಒಂದಷ್ಟು ಪ್ರಿಪರೇಷನ್ ಇದ್ದವ್ರನ್ನ, ಈ ಭಾರತ ಪ್ರಶಸ್ತಿ ಪಡೆದವ್ರನ್ನ ಇವರೆಲ್ಲರನ್ನ ಕರ್ಕೊಂಬರ್ತಾರೆ. ಹೋದ್ ಸರಿ ಯಾರನ್ನ ಕರ್ಕೊಂಬಂದಿದ್ರಲ್ಲ ಹಂಗೆ ಅವು ಬಾಡಿ ಬಿಲ್ಡರ್ನ ಯಾರೋ ಮ್ಯೂಟೆಂಟ್ರಾಗು, ಆ ಕಡೆಗೆ ಯಾರಪ್ಪ ಇವು ಹತ್ತನೇ ಸರಿ ಏನೋ ಮರ ದಿವ್ಯಾ ಹುಡುಗ, ಹತ್ತನೇ ಸರಿ ಏನೈತಪ್ಪ ಅರವಿಂದ್ ಕೆ ಪಿ ಅರವಿಂದ್ ಇವರೆಲ್ಲರನ್ನ ಕರ್ಕೊಂಬಂದಿದ್ದೆ. ಅದ್ರಂಗೆ ಇವರೆಲ್ಲ ಸ್ವಲ್ಪ ಪ್ರಶಸ್ತಿ ತಗೊಂಡ್ರು, ಅವ್ರನ್ನೆಲ್ಲ ಕರ್ಕೊಂಬಂದಿರ್ತಾರೆ ಗೇಮ್ ಆಡೋಕೆ. ಒಟ್ಟು ಬಿಗ್ ಬಾಸ್ನವ್ರು ಏನಾರ ಮಾಡಿ ನಡೆಸ್ಬೇಕು. ಈ ಸರಿ ಗಿಲ್ಲಿಗಿಂತ ಹೈಯೆಸ್ಟ್ ಪೇಮೆಂಟ್ ನಾವು ತಗೋಬೇಕು. ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಮಾಡೋರ ಉದ್ದೇಶನೇ ಅದೇ. ಈ ರೀತಿ ಐಪ್ ಕ್ರಿಯೇಟ್ ಆಗ್ಬಿಡೋದು. ಈಗ ಮರ್ತು ಬಿಟ್ಟೋದ್ರೊಳಗೆ ಈ ಕಡೆ ಹೊಸ ಸೀಸನ್ ಸ್ಟಾರ್ಟ್ ಮಾಡ್ಬಿಡೋಮಂತಾರೆ. ಇಲ್ಲಿ ಗಿಲ್ಲಿ ನೋಡೋಕೆ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ, ಆಗಲೇ ಬಿಗ್ ಬಾಸ್ ಸ್ಟಾರ್ಟ್ ಮಾಡಕತ್ಬಿಟ್ರೆ. ಏನೇ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಗಿಲ್ಲಿ ಕ್ರೇಜ್ ಅಂತ ಕಡಿಮೆ ಆಗಲ್ಲ ನನಗೆ ಅನ್ಸೋ ಮಟ್ಟಿಗೆ. ಸೊ ಈ ವರ್ಷ ಬಿಗ್ ಬಾಸ್ ಸೀಸನ್ ಹಿಂಗೆ ನಡೆದ. ಅದಾದ ನಂತರ ಕಾಮನ್ ಪೀಪಲ್ಗೂ ಹಿಂಗೆ ಮಾಡಕತ್ತಾರ ಅಂತೇಳಿ ಹೇಳಕತ್ತಾರೆ. ಕಾಮನ್ ಪೀಪಲ್ ಯಾರನ್ನು ಕರ್ಕೊಂಬರ್ತಾರೋ ಹೆಂಗೆ ಕರ್ಕೊಂಬರ್ತಾರೋ ಅನ್ನೋದು ಗೊತ್ತಿಲ್ಲ. ಅದಾದ ನಂತರ ಒಂದು ಸ್ವಲ್ಪ ಕಾಂಟ್ರವರ್ಸಿ ಇದ್ದವ್ರನ್ನ, ಈ ಕೃಷಿ ತಪಾಂಡ ಎನ್ನುವರು ಇವರು ಫುಲ್ ಕಾಂಟ್ರವರ್ಸಿ ಅದಾರೆ ನ್ಯೂಸ್ನೊಳಗೆ. ಯಾಕಂದ್ರೆ ಪಾಪ ಹೆಣ್ಮಳು ಮಾಡ್ಯಾಳ ತಪ್ಪು ಮಾಡ್ಯಾಳೋ ಬಿಟ್ಟಾಳೋ ಗೊತ್ತಿಲ್ಲ, ಸ್ನೇಹದಳು ಎಲ್ಲರೂ ಚೂತ್ಯಾಗಳೇ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ತಪ್ಪು ಮಾಡಿಲ್ಲ, ಅವ್ರಿಗೆ ಅವಕಾಶ ಸಿಕ್ಕ ತಪ್ಪು ಮಾಡಿರ್ತಾರೆ, ಇಷ್ಟೇ ವ್ಯತ್ಯಾಸ ಏನಿಲ್ಲ. ಆ ಹೆಣ್ಮಗಳನ್ನು ಕರ್ಕೊಂಬರ್ಬೋದು. ಯಾಕಪ್ಪ ಅಂದ್ರೆ ಇವತ್ತು ನೊಂದು ಬಿಟ್ಟಾಳ, ಹೊರಗಡೆ ಇದ್ರೆ ಏನಾರು ಜನಗಳ ಕಿರಿಕಿರಿ ಯಾಕೆ, ಒಳಗಡೆ ಹೋಗಿ ಆಕೆ ಹೊಸ ರೂಪನ ತೋರಿಸ್ಬೋದು ಅಂತ ಆಕೆಗೆ ಆಫರ್ ಕೊಟ್ಟರು ಬಂದರೂ ಬರ್ಬೋದು. ಆ ಕಂಪಲ್ಸರಿ ಆಫರ್ ಅಂತೂ ಕೊಟ್ಟಿರ್ತಾರೆ, ಇವರು ಕರೆದಿರ್ತಾರೆ ಬಿಗ್ ಬಾಸ್ ಅವ್ರು. ಈಗ ಸದ್ಯ ಸ್ವಲ್ಪ ದುಃಖದಲ್ಲಿ ಕರೆದಿರಲ್ಲ, ಬಟ್ ಬರೋ ಮೂಮೆಂಟ್ ಕರಿಬೋದು, ಹೇಳೋಕ್ಕಾಗಲ್ಲ. ಆಕೆ ಬಂದರೂ ಬರ್ಬೋದು. ಅದಾದ ನಂತರ ಈ ಜಗದೀಶ್ ಲಾಯರ್ ಹೆಂಗೆ ಬಂದಿದ್ದು, ಆತ್ನಂಗೆ ಒಬ್ಬತ್ತ ಸ್ನೇಹಮಯಿ ಕೃಷ್ಣ ಅಂತದಾರ. ಅವರು ಸಿದ್ದರಾಮಯ್ಯನವರನ್ನ ಕೋಟಿಗೇರಿಸಿದಂಥ ವ್ಯಕ್ತಿ, ಮುಖ್ಯಮಂತ್ರಿ ಆಗಿದ್ದಾಗಲೇ ಆತನನ್ನು ಕೂಡ ಕರೆಯುವಂಥ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಕಾಂಟ್ರವರ್ಸಿ ಇರೋರು ಭಾಳ ಬೇಕೇ ಬೇಕು ಇವರಿಗೆ. ಸೊ ಇನ್ನು ಉಳಿದಂಥವರೆಲ್ಲ ಈ ವೈಟ್ ಕಾರ್ಡ್ ಎಂಟ್ರಿ, ಕೆಂಪು ಕಾರ್ಡ್ ಎಂಟ್ರಿ, ಹಳದಿ ಕಾರ್ಡ್ ಎಂಟ್ರಿ ಇವರೆಲ್ಲರೂ ತಮ್ಮ ಬೇಕಿದ್ದವರು. ಆಮೇಲೆ ಅವ್ರು ಪೇಮೆಂಟೇ ಕೇಳಂಗಿಲ್ಲ ಅವ್ರು, ಯಾಕೆ ಬಂದು ಫೇಮ್ ಬೇಕಾಗಿರುತ್ತೆ. ಮೊದಲು ನಾನು ಒಳಗೆ ಬಿಡೋ ಮರ, ಒಳಗೆ ಬಿಟ್ಟು ಏನಾರ ಜಗಳ ಮಾಡಿ ಏನಾರ ಒಂದು ಹೊಸದು ಏನಾರ ತೋರಿಸುತ್ತೆ, 4 ಮಂದಿಗೆ ಪರಿಚಯ ಆಯ್ತು, ಒಂದು ತಿಂಗಳು ಇದ್ರೆ ಪರವಾಗಿಲ್ಲ. ಮೊದಲು ನಮ್ಗೆ ಪರಿಚಯ ಆಗ್ಬೇಕು, ಜನಕ್ಕೆ ಪರಿಚಯ ಆಗ್ಬೇಕನ್ನೋ ಹುಚ್ಚು ಬಡ್ದುಬಿಟ್ಟಿರ್ತೈತೆ. ಸೊ ಹಂಗಾಗಿ ಹೊರಗೆ ಬಂದಮೇಲೆ ಒಂದಷ್ಟು ಪೇಮೆಂಟ್ ಸಿಕ್ಕೇ ಸಿಗ್ತದೆ, ಒಂದಷ್ಟು ಫೇಮ್ ಸಿಕ್ಕೇ ಸಿಗ್ತದೆ. ಆಮೇಲೆ ಯಾವ್ದಾರ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ. ಇಲ್ಲ ಜನ ನಾನು ಲಾಸ್ಟಿಗೆ ಗುರುತಿಸ್ಯಾರ ಒಂದು ಸೆಲ್ಫಿ ತೊಗೊಂತಾರಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಅಪ್ ಆಗಿಬಿಟ್ಟಿರ್ತಾರೆ ಕೆಲವೊಬ್ರು. ಸೊ ವೈಟ್ ಕಾರ್ಡ್ ಎಂಟ್ರಿ, ಕೆಂಪು ಕಾರ್ಡ್ ಎಂಟ್ರಿ ಇದ್ರ ಬಗ್ಗೆ ತಲೆ ಬೇಡ. ಈಗ ಪ್ರಚಾರದಲ್ಲಿ ಇರ್ತಕ್ಕಂಥವ್ರು. ಅದಾದ ನಂತರ ಲಾಸ್ಟಿಗೆ ಇವ್ರು ತಲೆ ಕೆಟ್ಟ TRP ಸಂಬಂಧ ಆಕೆ ಯಾವಾಕಿ ಹೂವಿನ ಬಾಣದಂತೆ ಒಂದು ಹಾಡು ಆಡಿದ್ಲಲ್ಲ, ಆಕಿನ್ನೂ ಕರ್ಕೊಂಬರ್ಬೋದು, ಹೇಳೋಕ್ಕಾಗಿಲ್ಲ. ಯಾಕಪ್ಪ ಯಾರನ್ನ ಯಾವಾಗ ಕರೀತಾರೆ, ಯಾಕೆ ಕರೀತಾರೆ ಅನ್ನೋದು ಬಿಗ್ ಬಾಸ್ಗೆ ಗೊತ್ತಾಗಲ್ಲ. ಈ 5-6 ಮಂದಿ ಅಂತೂ ಫಿಕ್ಸ್. ಪ್ರಥಮ ರೇಖಾದಾಸು, ಗಗನ ಬಾರಿ, ಬಾಳು ಬೆಳಗುಂದಿ, ಅದಾದ ನಂತರ ಈ ತಡಕಲ್ ಕರಿಬಸವ, ಅದಾದ ನಂತರ ಜಗ್ಗಪ್ಪ, ರಾಘವೇಂದ್ರ, ಸೂರಜ್ ಇವ್ರು ಮಾತ್ರ ಬಹುತೇಕ ಚರ್ಚೆಯಲ್ಲಿ ಇರುವಂಥದ್ದು. ಅದೆಲ್ಲ ಚರ್ಚೆ ತೊಗೊಂಡು ನಾನು ನಿಮ್ಮ ಮುಂದೆ ಹೇಳಕತ್ತೀನಿ. ಉಳಿದುವೆಲ್ಲ ನಾನು ಚರ್ಚೆ ಮಾಡ್ಕೊಳ್ಳೋ ಗ್ಯಾರಂಟಿನೂ ಇಲ್ಲ. ಡಾಕ್ಟರ್ ಬ್ರೋ ಬರ್ತಾರೆ, DR ಬ್ರೋ ಬರ್ತಾರೆ, ಅದೆಲ್ಲ ಸುಳ್ಳದು. ಆತ ಬರಂಗಿಲ್ಲ. ಯಾಕಂದ್ರೆ ಆತ ಬಂದು ಇಲ್ಲೇನು ಮಾಡಕ್ಕೆ ತಯಾರದನ,
ಆತ ಪಾಪ ಒಳ್ಳೆ ಮನುಷ್ಯ ಆತ ಏನಪ್ಪ ಅಂದ್ರೆ ಜನರಿಗೆ ವಿಶೇಷ ತಿಳಿಸ್ಬೇಕಂತಾನೆ ಅಷ್ಟೇ. ಅವು ಇಲ್ಲಿ ಬಂದು ಜಗಳ ಆಡ್ಕೊಂಡು ಕುಂದ್ರಂಗೆ ಪಾಪ ಅವರೆಲ್ಲ ಅವರೆಲ್ಲ ಬರೋದಿಲ್ಲ, ಇವ್ರು ಎಲ್ಲ ತಯಾರಾಗಿದ್ರೆ ಬಿಗ್ ಬಾಸಿಗೆ ಬರಬೇಕು. ಸೊ ಹಂಗಂತೇಳಿ ಎಲ್ಲವನ್ನು ಮೆಟ್ಟು ನಿಲ್ಲುವಂಥ ಧೈರ್ಯ ಗಿಲ್ಲಿಗಿತ್ತು. ಸೊ ಅದಕ್ಕೋಸ್ಕರ ಗಿಲ್ಲಿ ಗೆದ್ದ. ಇಲ್ಲಪ್ಪ ನನಗೆ ಗಿಲ್ಲಿ ಗೆಲ್ಲದಾದ್ದಲ್ಲ, ನನಗೆ ಹಿಂಗೆ ಮಾಡಕಚ್ಚಾರ, ನಾನು ಹಿಂಗೆ ಸ್ಟೈಲ್ ಆಗಿಲ್ಲ, ನಾನು ಹಂಗಿಲ್ಲ ಹಿಂಗಿಲ್ಲ, ಎಲ್ಲವನಿಗೆ ಕೌಂಟ್ರ್ ಕೊಟ್ಟ, ತಕ್ಷಣ ಕೌಂಟ್ರ್ ಕೊಟ್ಟ, ತಕ್ಷಣ ಕಾಮಿಡಿ ಮಾಡಿದ, ತಕ್ಷಣ ಡೈಲಾಗ್ ಹೊಡೆದು ಫೇಮಸ್ ಆಗಿ ಗೆದ್ದ. ಇಲ್ಲಪ್ಪ ನನಗೆ ಏನು ಗೆಲ್ತದೆ ಬಿಗ್ ಬಾಸ್ ಒಳಗೆ, ಕಿರಿಕಿರಿಗೆ ದೊಡ್ಡ ಒಡೆ ಬಂದುಬಿಡ್ಬೇಕು. ಒಡೆ ಬಂದಲ್ಲ ಯಾರು ಹತ್ತನೇ ಸರಿಯೇನು ಹೆಸರು ಚಂದ್ರಪ್ರಭಾ, ಅದ್ರಂಗೆ ಆಗ್ತೈತೆ ಅಲ್ಲಿ ಹೋದ್ರಪ್ಪ ಅಂದ್ರೆ. ಸೊ ಹಂಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಒಂದು 5 ಮಂದಿ, ಈ 6 ಮಂದಿ ಹೆಸರು ಮಾತ್ರ ನಾನು ಹೇಳಿದೆ. ಸೊ ಇವ್ರು ಬರಬೋದಾ ಬರೋದಿಲ್ಲ ಅಂತಕ್ಕಂಥ ನೀವು ಕೂಡ ಚರ್ಚೆ ಮಾಡಿ ಸ್ವಲ್ಪ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.